ಎಲ್ಲ ಓಪನ್ ಆಗಿ ಹೇಳ್ತೀನಿ ನಿಮ್ಮ ಹತ್ರ, ಅದೇನು ಮಾಡ್ಕೋತೀರಿ ಮಾಡ್ಕೊ ಅಂತ ಹೇಳಿದ್ದೀನಿ. 4 ದಿನ ಮುಂಚೆ ಬಂದಿರೋ ಕಾಲು. ಆವತ್ತೇ ಒಂದು 3-4 ಜನ ನನಗೆ ಕಾಲ್ ಮಾಡಿರೋದು. ಆವತ್ತಿಂದ ಇದುವರೆಗೂ ಏನು ಬಂದು ದಬಾಕಿಲ್ಲ. ಬಂದು ದಬಾಕೋಕ್ಕೂ ಆಗಲ್ಲ ಅವ್ರದ್ದು. ಅವ್ರ ಕೈಯಲ್ಲಿ ಏನಂತ ದಬಾಕ್ತಾರೆ ಸರ್? ನಮ್ಮ ಕೆಲಸ ಇರೋದು ಸರ್ ಅದು. ಅವ್ರು ಶೂಟಿಂಗಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಹೋಯ್ತಾರೆ, ಬಟ್ಟಾದ್ರೆ ಇರ್ತಾರೆ, ಏನೋ ಮಾಡ್ತಾರೆ. ಅದು ಬೇರೆ ಥರ ಏನೂ ಇಲ್ಲಲ್ಲ. ಇಲ್ಲ ನಮ್ಮ ಧರ್ಮ ಬಗ್ಗೆ, ಜಾತಿ ಬಗ್ಗೆ, ಜಾತಿ ಧರ್ಮ ಲೋನು ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ಇವಾಗ ನಾವು ಮನೆ ಕಟ್ಟೆ ಒಂದು ಚಿಕ್ಕದು, ಅದರಲ್ಲಿ ಲೋನ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ ನಾವು. ಇವಾಗ ನಾವು ಸಾಲ ತೀರಿಸ್ಬೇಕು, ಅದರಿಂದ ನಾವು ಇದು ಮಾಡ್ತಾ ಇದೀವಿ. ಅದಕ್ಕೆ ಇವ್ರಿಗೆ ಫೋನ್ ಮಾಡ್ಬಿಟ್ಟು ಆ ಥರ ಎಲ್ಲ ಹೇಳ್ತಾರೆ. ಆ ಥರ ಧಮಕಿ ಎಲ್ಲ ಹಾಕಿದಾಗ ನಿಮಗೆ ವಿಡಿಯೋ ಸಾವಾಸನೆ ಬೇಡಪ್ಪ ಆ ಥರ ಏನಾದರೂ ಅನಿಸಿದೆಯಾ? ಅನಿಸಿಲ್ಲಪ್ಪ ನಮಗೆ. ಇಲ್ಲ ಅವ್ರ ನಂಬರ್ಗಳೆಲ್ಲ ಹಂಗೆ ಫೀಲ್ ಮಾಡಿ ಇಕ್ಕಿದ್ದೀನಿ. ಅವ್ರ ನಂಬರ್ಗಳೆಲ್ಲ ಫೀಲ್ ಮಾಡಿಕ್ಕಿದ್ದೀನಿ. ಇವಾಗ ಇದು ಮಾಡಲ್ಲ ಅವ್ರಿಗೆ. ಇನ್ನು ನಮ್ಮ ರಂಜಾನ್ ಸ್ಟಾರ್ಟ್ ಆಗುತ್ತೆ. ಇನ್ನು ನಾವು ಏನೋ ಮಾತಾಡಿದ್ರೂ ತಪ್ಪಾಗುತ್ತೆ. ರಂಜಾನ್ ಆಗಲಿ, ಆಮೇಲೆ ತಿರ್ಗಾ ಏನಾದರೂ ರಂಜಾನ್ ಆದಮೇಲೆ ಏನಾದರೂ ಫೋನ್ ಮಾಡಿ ಅವರು ಟಾರ್ಚರ್ ಕೊಟ್ರೆ ಅವ್ರಿಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನಮ್ಮದು ಹಬ್ಬನೂ ಸ್ಟಾರ್ಟ್ ಆಗಿದೆ, ರಂಜಾನ್ ಹಬ್ಬ. ಮಕ್ಕಳು ಎಲ್ಲ ಉಪವಾಸ ಇರ್ತಾರೆ. ನಾನು ಒಂದು 3-4 ಸತಿ ಹೇಳಿದ್ದೀನಿ ಅವ್ರಿಗೆ, ನೋಡಪ್ಪ, ಕರ್ನಾಟಕದಲ್ಲಿದ್ಮೇಲೆ ಕನ್ನಡ ಹೆಣ್ಣು ಅಂದರೆ ನಾವು ಪೂಜಿಸ್ತೀವಿ, ಪ್ರೀತಿಸ್ತೀವಿ. ಅದನ್ನು ಬೆಲೆ ಕೊಡ್ರಿ, ಅವ್ರಿಗೆ ಮರ್ಯಾದೆ ಕೊಡ್ರಿ. ಒಂದು ಹೆಣ್ಣಿಗೆ ಗೌರವ ಅಂತ ಇದೆ. ಆ ಹೆಣ್ಣನ್ನು ನನ್ನ ಮಿಸ್ಸಷ್ಟೇ ಅಂತ ಅಲ್ಲ, ಪ್ರತಿಯೊಂದು ಹೆಣ್ಣಿಗೂ ಅಷ್ಟೇ. ನಾನು ಎಲ್ಲ ಕಡೆನೂ ವೀಡಿಯೋದಲ್ಲಿ ನೋಡಿದ್ದೀನಿ. ಪ್ರತಿಯೊಂದು ಹೆಣ್ಮಕ್ಳು, ಅಣ್ಣ ನಾನು ಸಾಯ್ತೀನಿ ಅಣ್ಣ, ನೀವು ಹಿಂಗೆಲ್ಲ ಮಾಡಬೇಡ್ರಿ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಫುಲ್ ಅರ್ಥ ಇರ್ತಾರೆ, ಅಣ್ಣ ನೀವು ಮಾಡಿದ್ದಕ್ಕೆ ನನ್ನ ಗಂಡ ಹೊಡೆದ್ರು ಅಂತಾರೆ. ತುಂಬ ಕಡೆ ನೋಡಿದ್ದೀನಿ ನಾನು. ಅದು ಒಂದು ಸುಮಾರು ವಿಡಿಯೋಗಳು ನೋಡಿದ್ದೀನಿ. ಅಂಥವ್ರಿಗೆಲ್ಲ ಬ್ಯಾಡ್ ಕಮೆಂಟ್ ಆಗ್ತಿರಲ್ಲ. ನಿಮ್ಗೆ ಏನಕ್ಕೆ ಬ್ಯಾಡ್ ಕಮೆಂಟ್ ಆಗ್ತೀರಾ? ನಿಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ, ನೀವು ನೋಡಿ ನಿಮ್ಗೆ ಇಷ್ಟ ಇಲ್ವಾ ಅದನ್ನು ಡಿಲೀಟ್ ಮಾಡಿ ಬಿಸಾಕಿ. ಒಂದು ಹೆಣ್ಣಿಗೆ ನೀವು ಅಧಿಕಾರ ಇಲ್ಲ. ನೀವು ಬ್ಯಾಡ್ ಕಮೆಂಟ್ಗಳು ಹಾಕಿ ಅಮ್ಮನ ಅಕ್ಕನ ಅನ್ನೋದು, ಅದು ಇದು, ಅದೆಲ್ಲ ನಿಮ್ಗೆ ಅಧಿಕಾರ ಇಲ್ಲ ಅಲ್ವಾ? ನೀವು ಅದನ್ನು ಮಾಡಬೇಡಿ, ದಯವಿಟ್ಟು ಮಾಡಬೇಕು ಹೋಗ್ಬೇಡಿ. ಹಾಕಿ ನೀವು ಬ್ಯಾಡ್ ಕಮೆಂಟ್ಗಳು ಹಾಕಿ, ನಿಮ್ಮಂಥ ಬ್ಯಾಡ್ ಕಮೆಂಟ್ಗಳು ಹಾಕ್ತಾರೆ ಅಂತಂದರೆ ನಾವು ಮುಂದೆ ಬರ್ತಾ ಇರೋದು. ಹಾಕ್ತಾಯಿರಿ ನೀವು ಬ್ಯಾಡ್ ಕಮೆಂಟ್ಗಳು, ನನಗೆ ಇಷ್ಟ ಅದು. ಆದರೆ ಈ ಅಮ್ಮನ ಅಕ್ಕನ ಅದು ಇದು ಅಂತೇಳಿ ಏಕವಚನದಲ್ಲಿ ಮಾತಾಡೋದನ್ನ ಬಿಟ್ಟು ಹೆಣ್ಮಕ್ಳಿಗೆ ಗೌರವನ ಕೊಡೋದನ್ನ ಕಲೀರಿ. ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದ್ರೆ ನನಗೆ ಹೇಳಿದ್ರಲ್ಲ ಆ ಥರ ಬರಲಿ. ನಾನು ಅಷ್ಟೇ ಎಲ್ಲ ವೀಡಿಯೋ ಮಾಡೋ ಹೆಣ್ಮಕ್ಳಿಗೆ ಹೇಳ್ತೀನಿ, ನಿಮಗೆ ಧೈರ್ಯ ಇದ್ದರೆ ಮಾಡ್ರಮ್ಮ, ನಿಮ್ದಾಗ ಮಾಡಿರಿ. ನಿಮ್ಗೆ ಯಾರೂ ಸಪೋರ್ಟ್ ಇಲ್ಲಾಂದರೆ ನಿಮ್ಮ ಮನೆಯವರು ಇರ್ತಾರೆ. ಇಲ್ಲಾಂದರೆ ನಿಮಗೋಸ್ಕರ ಈ ಅಣ್ಣ ಇದ್ದಾನೆ, ಅಣ್ಣನ ನಂಬರ್ ಇರುತ್ತೆ, ಫೋನ್ ಮಾಡಿ ಅವ್ನು ಯಾವ ಮನೆಯಲ್ಲಿ ನಾನು ಮಾತಾಡ್ತೀನಿ. ಮಾಡಿರಿ, ವೀಡಿಯೋ ಮಾಡಿರಿ, ಆರಾಮಾಗಿರ್ರಿ. ನಮ್ಮ ಕಡೆಯವರೇ ಸರ್. ಇಲ್ಲ ಬೆಳೆಯೋದು ಇಷ್ಟ ಅಂತ ಹೇಳಿದ್ರೆ, ಅವರು ಸ್ಟಾರ್ಟಿಂಗಲ್ಲಿ ಕನ್ನಡನ ಮಾತಾಡಬಾರ್ದು. ಏನಕ್ಕೆ ಕನ್ನಡನ ಮಾತಾಡ್ತೀಯಾ ನೀನು? ಮುಸ್ಲಿಮ್ಸ್ ಆಗಿ ಕನ್ನಡದಲ್ಲಿ ಮಾತಾಡಿ ಇದು ಮಾಡ್ತಾ ಇದೆಯಲ್ಲ ಅಂಥೇಳಿ. ಅದಕ್ಕೆ ನಾವು ಒಂದು ರಿಬರ್ಟನ್ ಕೊಡೋ. ನಾವು ಹುಟ್ಟಿದೆ ಕನ್ನಡ ನಾಡಿನಲ್ಲಿ. ನಾವು ಹುಟ್ಟಿ ಬೆಳೆದು ನೀರು ಕುಡಿತಿರೋದು, ಅನ್ನ ತಿಂತಿರೋದು, ಮನಗ್ತಾ ಇರೋದು, ಸತ್ ಮೇಲೆ ಹೋದ್ರೂ ಇಲ್ಲೇ ಅಂತ ನಾವು ಕನ್ನಡದಲ್ಲೇ ಮಾತಾಡೋದು ಅಲ್ವಾ? ಸರಿ, ಅವ್ರಿಗೊಂದು ಇದನ್ನು ಮಾಡ್ತೀನಿ. ಇವಾಗ ನಾನು ಒಬ್ಬ ಮುಸ್ಲಿಮ್ಸ್ ಆಗಿ ನಾನೇ ಕನ್ನಡ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷ. ನಾನು ಕನ್ನಡ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷ ನಾನು. ಯಾಕಪ್ಪ ಕೊಟ್ರಿ ನೀವು ಕನ್ನಡ ರಕ್ಷಣಾ ವೇದಿಕೆಗೋಸ್ಕರ? ನಾವು ಮುಸ್ಲಿಮ್ಸ್ ಅಲ್ವಾ? ಏನಕ್ಕೆ ಕೊಡ್ತೀರಾ? ಹ್ಯೂಮನ್ ರೈಟ್ಸ್ ಸದಸ್ಯ ನಾನು, ಕುಮಾರಸ್ವಾಮಿ ಲೇಔಟ್ಗೆ ಹ್ಯೂಮನ್ ರೈಟ್ಸ್ ಅದು ಸದಸ್ಯ ನಾನು. ಏನಕ್ಕೆ ಕೊಟ್ರಿ ನೀವು ಕರ್ನಾಟಕ ಹ್ಯೂಮನ್ ರೈಟ್ಸ್ ಸದಸ್ಯ? ನಾನು ಮುಸ್ಲಿಮ್ಸ್ ಅಲ್ವಾ? ಪಾಕಿಸ್ತಾನದ ಯಾವುದೋ ಒಂದು ಇದು ಕೊಟ್ಬಿಡೋಕ್ಕಾಯ್ತು. ನಮ್ಮವ್ರಿಗೆ ಹೇಳ್ತಾ ಇರೋದು ಇದು ಸರ್, ಬೇರೆಯವ್ರಿಗೆಲ್ಲ ನಮ್ಮವ್ರಿಗೆ ಹೇಳ್ತಾ ಇರೋದು. ಅವಳು ಮುಸ್ಲಿಮ್ಸೇ, ಅವಳಿಗೆ ಕನ್ನಡದಲ್ಲಿ ಮಾತ್ರ ಹೇಳಿಬಿಟ್ರಿ. ನಮಗೆ ಹೆಮ್ಮೆ ಇದ್ದರೆ ಅವಳು ಕನ್ನಡ ಇದರಲ್ಲಿ ಸೇರಿಸಿ ತಿನ್ಬೇಕಾರೆ ನಾನು ಕನ್ನಡಕ್ಕೋಸ್ಕರ ಓಡಾಡಲಿ, ಕನ್ನಡಕ್ಕೋಸ್ಕರ ಪ್ರಾಣ ಕೊಡಲಿ. ತಲೆ ಕೆಡಿಸ್ಬೋದೇನಿಲ್ಲ, ಪ್ರಾಣ ಹೋದರೂ ಕನ್ನಡದಲ್ಲಿ ಹೋಗಲಿ ಅಂತ ನನ್ನ ಮತ್ತು ತುಂಬ ಜನ ಬೈಬಾರ್ದು. ಯಾಕಂದರೆ ಮಾಡ್ತವ್ರೆ ಸ್ವಲ್ಪ ಜನ. ಯಾವ್ದು ನಂಬರ್ಗಳು ತಿರ್ಗಾ ಆ ನಂಬರ್ ಬ್ಲಾಕಲ್ಲಿ ಹಾಕಿದ್ರೆ ಇನ್ನೊಂದು ನಂಬರಿಂದ ಫೋನ್ ಮಾಡಿ ಏನೋ ಲಂಗ ಬ್ಲೌಸ್ ಜಾಕೆಟ್ ಹಾಕೊಂಡು ಒಂದು ಪ್ರಮೋಷನ್ ಮಾಡಿದ್ದೀನಿ. ಅದರಲ್ಲಿ ಬೊಟ್ಟು, ಅದರಲ್ಲಿ ಏನೂ ಆಗಲ್ಲ. ಅದು ಬೊಟ್ಟು ನಾವು ಶೂಟಿಂಗಲ್ಲೂ ಹಾಕ್ತೀವಿ. ಶೂಟಿಂಗಲ್ಲಿ ಕೆಲಸ ಮಾಡ್ತಾರೆ. ನಾನು ಎಂತ ಅಂದರೆ ಯಾವ ಶೂಟಿಂಗು ಹೆಸರು ಹೇಳು, ಯಾವ ಶೂಟಿಂಗು ಅಂತ ಕೇಳ್ತಾರಂತೆ. ಅಲ್ಲ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಿಮ್ಮ ಮನೆಯವರು ಏನು ಮಾಡ್ತವ್ರೆ ಹೆಣ್ಮಕ್ಳು ಅದು ನೋಡಿ, ಆಮೇಲೆ ಬೇರೆ ಹೆಣ್ಮಕ್ಳಿಗೆ ಕೈ ತೋರಿಸಿ ಬೆಳ್ಳಿ ತೋರಿಸಿ ಹೇಳಿ.
ಅಲ್ವಾ? ನಾವು ಹೊಟ್ಟೆಪಾಡಿಗೋಸ್ಕರ ಏನೋ ಮಾಡ್ಕೊತಾ ಇದ್ದೀವಿ. ಅಷ್ಟು ಉರ್ಕೊಂಡು ಅಷ್ಟು ಇದಾಕೊಂಡು ಜಲಸ್ಪನ ಏನಕ್ಕೆ ಅಂತ ನಾನು ಕೇಳ್ತಿರೋದು. ಏನು ಹೆಣ್ಮಕ್ಳು ಅಂದರೆ ಮುಸ್ಲಿಮ್ಸಲ್ಲಿ ಬೆಳೆದೇ ಬೇಡ್ದ? ಬರೀ ಮಕ್ಳಿಗೆ ಹಣ್ಣು ತೊಳ್ಕೊಂಡು ಹಣ್ಣು ನೋಡ್ಕೊಂಡೇ ಇರಬೇಕಾ? ಎಲ್ಲರಿಗೂ ಹೇಳ್ತಲ್ಲ, ಯಾರು ಹೇಳ್ತಾರೋ ನನಗೆ ಅಂಥವ್ರು ಮಾತ್ರ ಹೇಳ್ತಿರೋದು, ಎಲ್ಲರಿಗೂ ಇಲ್ಲ ಮಾತು. ನನ್ನನ್ನು ನೋಡಿ ನಮ್ಮ ಯಜಮಾನ್ರ ಹತ್ರ ಮಾತಾಡೋರಲ್ಲ ಅವ್ರಿಗೆ ಮಾತ್ರ ಹೇಳ್ತಿರೋದು ಅಷ್ಟೇ. ಬಟ್ಟಿಕೊಂಡವ್ರೆ ಈ ಥರ ಆ ಥರ ಬಾರೆ ಹೋಗಿ ಅಂತ ಏಕವಚನ ಮಾತಾಡ್ಕೊಂಡು ಅದೆಲ್ಲ ಚೆನ್ನಾಗಿ ಕಾಣುತ್ತಾ? ಅದು ಚೆನ್ನಾಗಿ ಕಾಣಲ್ಲ. ಯಾರಾಗಿ ಅಣ್ಣ ಅಂತ ನಿಮ್ಮ ಗೌರವ ನಾನು ಕೊಡ್ತಿರೋವಾಗ ನನಗೂ ತಂಗಿ ಅಂತಲೇ ಭಾವಿಸಿ, ನೀವು ನಿಮ್ಮ ಅಕ್ಕ ತಂಗಿರೋದೇ ಅಂತ ಅದನ್ನು ಬೇಡವಾ? ಹೋಗಮ್ಮ ಬಾರಮ್ಮ ಅಂತ ಹೇಳ್ಬಿಡಿ. ಆ ಥರ ತಿಳ್ಕೊಂಡಿಲ್ವ ನೀವು ಅಕ್ಕ ತಂಗಿರಂತ? ಹೋಗಮ್ಮ ಬಾರಮ್ಮ ಅಂತಲೇ ಹೇಳಿ, ಬಾರೆ ಹೋಗಿ ಅದು ಏಕವಚನ ಏನಕ್ಕೆ ಇದು ಮಾಡ್ತೀರಾ? ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತ ನನಗೆ ಒಬ್ಳಿಗೆ ಅಂತಲ್ಲ, ಅವ್ರ ಲಿಸ್ಟೇ ತೆಗೆದೆ ನಾನು ಎಲ್ಲರಿಗೂ ನೋಡ್ತೀನಿ, ಎಲ್ಲರಿಗೂ ಬೈತವ್ರು ಅವಣ್ಣ. ಏನಕ್ಕೋಸ್ಕರ ಆ ಥರ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ಹೆಣ್ಮಕ್ಳಿಗೆ ಒಂದು ಚುಕ್ಕಿ ಇಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕವಚನ ಮೊದಲೇ ಮಾತಾಡಲೇಬೇಡಿ. ನೀವು ಇಲ್ಲಿ ಭೂಮಿ ತಾಯಿ ಉಟ್ಬಿಟ್ಟು ನೀವು ಬಾರೆ ಹೋಗಿ ಅಂದರೆ ಅದು ಚೆನ್ನಾಗಿ ಕಾಣಲ್ಲ. ಒಂದು ಗಂಡಸು ನೀವು, ಆ ಗಂಡಸು ಥರ ಇರಿ ನೀವು, ಹೆಣ್ಮಕ್ಳು ಥರ ಬೈಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.